ಇನ್ನೂ ಕೂಡ ನರಿಬುದ್ಧಿಯನ್ನ ಬಿಟ್ಟಿಲ್ಲ ಪಾಪಿ ಪಾಕಿಸ್ತಾನ. ಸತತ 9ನೇ ದಿನ ಇವತ್ತು ಕೂಡ ಅಪ್ರಚೋದಿತ ಗುಂಡಿನ ದಾಳಿ. 9 ದಿನಗಳಲ್ಲಿ 25 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಸೀಸ್ ಫೈರ್ ವೈಲೇಷನ್ 25 ಸಾರಿ 3 ವಲಯಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ. ಕುಪ್ವಾರ, ಉರಿ, ಅಖನೂರ್ ವಲಯದಲ್ಲಿ ಅಪ್ರಚೋದಿತವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮಾಡ್ತಾನೆ ಇದೆ. ಪಾಕ್ಗೆ ದಿಟ್ಟ ಉತ್ತರ ನೀಡಿದೆ ಇಂಡಿಯನ್ ಆರ್ಮಿ. ಅಫ್ಕೋರ್ಸ್ ಖಂಡಿತವಾಗ್ಲೂ ಇಂಡಿಯನ್ ಆರ್ಮಿ ದಿಟ್ಟ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ಆದ್ರೆ ಇಷ್ಟೆಲ್ಲ ಇಯರ್ ನೀವು ಈ ಸೀಸ್ ಫೈರ್ ವೈಲೇಷನ್ಸ್ ನೋಡ್ತಾ ಇರ್ತೀವಿ. ಇನ್ನು ಪಹಲಗಾಂವ್ ದಾಳಿ ಬಳಿಕ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸತತ 9 ದಿನ ಪಾಕ್ ಪಡೆಗಳು ನಿರಂತರ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿವೆ. 3300 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಪಾಕಿಗಳು 11 ಸ್ಥಳಗಳಲ್ಲೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ ಈ ರಿಪೋರ್ಟ್ ಮಾಡಿ. That's my job. That's my mission. That's my problem. 10 ದಿನದಿಂದ ಪಾಕ್ ಅಪ್ರಚೋದಿತ ದಾಳಿ. ಭಾರತದ ಒಂದೇ ಏಟಿಗೆ ಎಲ್ಲವೂ ಉಡೀಸ್. Promise. I'll find you. ಕಳೆದ 10 ದಿನದಿಂದ ಪಾಕಿಸ್ತಾನ ಉದ್ದಟತನ ತೋರ್ತಾ ಇದೆ. ಸೂರ್ಯ ಮುಳುಗುತ್ತಿದ್ದಂತೆ ನಿರಂತರ ಗುಂಡಿನ ದಾಳಿ ನಡೆಸ್ತಾ ಇದೆ. ಇದೀಗ 10ನೇ ದಿನವೂ ಪಾಕಿಸ್ತಾನ ಬರೋಬ್ಬರಿ 18 ಬಾರಿ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಭಾರತವೇನ್ ಸುಮ್ಮನೆ ಕೂತಿಲ್ಲ. ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಸುಖಾಸುಮ್ಮನೆ ಗುಂಡು ಮಳೆಗೈದಿದೆ. ನೋಡಿ ಸುಮ್ಮನಾದಂತ ಭಾರತ ತಕ್ಕ ಪಾಠವನ್ನೇ ಕಲಿಸಿದೆ. ಸೇನೆ ಆರ್ಭಟಕ್ಕೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಪೆಟ್ಟು ತಿಂದಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣ ನಷ್ಟ ಆಗಿದೆ ಅಂತ ಪಾಕ್ನ ರಕ್ಷಣಾ ಇಲಾಖೆ ಹೇಳಿಕೊಂಡಿದೆ. ಪಾಕಿಸ್ತಾನಕ್ಕೆ ಗುಂಡಿನ ಮಳೆ ಸುರಿಸಲು ಸುಲಭವಾದ ಗಡಿಗಳಿವೆ. ಇಲ್ಲಿ ಮಾತ್ರ ಪಾಕ್ ತನ್ನ ಹೆಡೆ ಬಿಚ್ಚುತ್ತೆ. ಹಾಗಾದ್ರೆ ಈ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ ಉರಿ ಸೆಕ್ಟರ್, ನೀಲಂ ಏರಿಯಾ, ಪೂಂಚ್, ಕುಪ್ವಾರ್, ಬಾರಾಮುಲ್ಲಾ, ಅಕ್ನೋರ್, ನೌಶೇರಾ, ರಜೌರಿ, ಪರ್ಗ್ವಾಲ್ ವಲಯ, ಸುಂದರ್ಬನ್ ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ. ಈ ಭಾಗದಲ್ಲಿ ಬರೋಬ್ಬರಿ ಪಾಕ್ 18ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಿಂದಲೇ ಶುರುವಾದ ಅಪ್ರಚೋದಿತ ಗುಂಡಿನ ಮಳೆ ಈಗಲೂ ನಿಂತಿಲ್ಲ. ಭಾರತವನ್ನ ಕೆಣಕಿ ಉಳಿಯಲು ಸಾಧ್ಯನಾ? ನೋ ವೇ. ಪೆಟ್ಟು ಕೊಟ್ಟ ಮೇಲೆ ಪೆಟ್ಟು ತಿನ್ನಲೇಬೇಕು. ಅದೇ ರೀತಿ ಭಾರತ ತಕ್ಕ ಪಾಠ ಕಲಿಸ್ತಾ ಇದೆ. ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ಅಟ್ಯಾಕ್ ಆಗಬಹುದು. ಇದರಿಂದ ಪಾಕ್ ಬಲ ಮುದುರಿಕೊಂಡು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನೂ ಕೂಡ ನರಿಬುದ್ಧಿಯನ್ನ ಬಿಟ್ಟಿಲ್ಲ ಪಾಪಿ ಪಾಕಿಸ್ತಾನ. ಸತತ 9ನೇ ದಿನ ಇವತ್ತು ಕೂಡ ಅಪ್ರಚೋದಿತ ಗುಂಡಿನ ದಾಳಿ. 9 ದಿನಗಳಲ್ಲಿ 25 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಸೀಸ್ ಫೈರ್ ವೈಲೇಷನ್ 25 ಸಾರಿ 3 ವಲಯಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ. ಕುಪ್ವಾರ, ಉರಿ, ಅಖನೂರ್ ವಲಯದಲ್ಲಿ ಅಪ್ರಚೋದಿತವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮಾಡ್ತಾನೆ ಇದೆ. ಪಾಕ್ಗೆ ದಿಟ್ಟ ಉತ್ತರ ನೀಡಿದೆ ಇಂಡಿಯನ್ ಆರ್ಮಿ. ಅಫ್ಕೋರ್ಸ್ ಖಂಡಿತವಾಗ್ಲೂ ಇಂಡಿಯನ್ ಆರ್ಮಿ ದಿಟ್ಟ ಉತ್ತರವನ್ನ ಕೊಟ್ಟೇ ಕೊಡುತ್ತೆ. ಆದ್ರೆ ಇಷ್ಟೆಲ್ಲ ಇಯರ್ ನೀವು ಈ ಸೀಸ್ ಫೈರ್ ವೈಲೇಷನ್ಸ್ ನೋಡ್ತಾ ಇರ್ತೀವಿ. ಇನ್ನು ಪಹಲಗಾಂವ್ ದಾಳಿ ಬಳಿಕ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸತತ 9 ದಿನ ಪಾಕ್ ಪಡೆಗಳು ನಿರಂತರ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿವೆ. 3300 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಪಾಕಿಗಳು 11 ಸ್ಥಳಗಳಲ್ಲೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ ಹಾಗಾದ್ರೆ ಈ ರಿಪೋರ್ಟ್ ಮಾಡಿ. That's my job. That's my mission. That's my problem. 10 ದಿನದಿಂದ ಪಾಕ್ ಅಪ್ರಚೋದಿತ ದಾಳಿ. ಭಾರತದ ಒಂದೇ ಏಟಿಗೆ ಎಲ್ಲವೂ ಉಡೀಸ್. Promise. I'll
ಕಳೆದ 10 ದಿನದಿಂದ ಪಾಕಿಸ್ತಾನ ಉದ್ದಟತನ ತೋರ್ತಾ ಇದೆ. ಸೂರ್ಯ ಮುಳುಗುತ್ತಿದ್ದಂತೆ ನಿರಂತರ ಗುಂಡಿನ ದಾಳಿ ನಡೆಸ್ತಾ ಇದೆ. ಇದೀಗ 10ನೇ ದಿನವೂ ಪಾಕಿಸ್ತಾನ ಬರೋಬ್ಬರಿ 18 ಬಾರಿ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಭಾರತವೇನ್ ಸುಮ್ಮನೆ ಕೂತಿಲ್ಲ. ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಸುಖಾಸುಮ್ಮನೆ ಗುಂಡು ಮಳೆಗೈದಿದೆ. ನೋಡಿ ಸುಮ್ಮನಾದಂತ ಭಾರತ ತಕ್ಕ ಪಾಠವನ್ನೇ ಕಲಿಸಿದೆ. ಸೇನೆ ಆರ್ಭಟಕ್ಕೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಪೆಟ್ಟು ತಿಂದಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣ ನಷ್ಟ ಆಗಿದೆ ಅಂತ ಪಾಕ್ನ ರಕ್ಷಣಾ ಇಲಾಖೆ ಹೇಳಿಕೊಂಡಿದೆ. ಪಾಕಿಸ್ತಾನಕ್ಕೆ ಗುಂಡಿನ ಮಳೆ ಸುರಿಸಲು ಸುಲಭವಾದ ಗಡಿಗಳಿವೆ. ಇಲ್ಲಿ ಮಾತ್ರ ಪಾಕ್ ತನ್ನ ಹೆಡೆ ಬಿಚ್ಚುತ್ತೆ. ಹಾಗಾದ್ರೆ ಈ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ ಉರಿ ಸೆಕ್ಟರ್, ನೀಲಂ ಏರಿಯಾ, ಪೂಂಚ್, ಕುಪ್ವಾರ್, ಬಾರಾಮುಲ್ಲಾ, ಅಕ್ನೋರ್, ನೌಶೇರಾ, ರಜೌರಿ, ಪರ್ಗ್ವಾಲ್ ವಲಯ, ಸುಂದರ್ಬನ್, ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ. ಈ ಭಾಗದಲ್ಲಿ ಬರೋಬ್ಬರಿ ಪಾಕ್ 18ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಿಂದಲೇ ಶುರುವಾದ ಅಪ್ರಚೋದಿತ ಗುಂಡಿನ ಮಳೆ ಈಗಲೂ ನಿಂತಿಲ್ಲ. ಭಾರತವನ್ನ ಕೆಣಕಿ ಉಳಿಯಲು ಸಾಧ್ಯನಾ? ನೋ ವೇ. ಪೆಟ್ಟು ಕೊಟ್ಟ ಮೇಲೆ ಪೆಟ್ಟು ತಿನ್ನಲೇಬೇಕು. ಅದೇ ರೀತಿ ಭಾರತ ತಕ್ಕ ಪಾಠ ಕಲಿಸ್ತಾ ಇದೆ. ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ಅಟ್ಯಾಕ್ ಆಗಬಹುದು. ಇದರಿಂದ ಪಾಕ್ ಬಲ ಮುದುರಿಕೊಂಡು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನೂ ಕೂಡ ನರಿಬುದ್ಧಿಯನ್ನ ಬಿಟ್ಟಿಲ್ಲ ಪಾಪಿ ಪಾಕಿಸ್ತಾನ. ಸತತ 9ನೇ ದಿನ ಇವತ್ತು ಕೂಡ ಅಪ್ರಚೋದಿತ ಗುಂಡಿನ ದಾಳಿ. 9 ದಿನಗಳಲ್ಲಿ 25 ಬಾರಿ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಲಾಗಿದೆ. ಸೀಸ್ಫೈರ್ ವೈಲೇಷನ್ 25 ಸಾರಿ 3 ವಲಯಗಳಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ. ಕುಪ್ವಾರ, ಉರಿ, ಅಖ್ನೂರ್ ವಲಯದಲ್ಲಿ ಅಪ್ರಚೋದಿತವಾಗಿ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ಮಾಡ್ತಾನೆ ಇದೆ. ಪಾಕ್ಗೆ ದಿಟ್ಟ ಉತ್ತರ ನೀಡಿದೆ ಇಂಡಿಯನ್ ಆರ್ಮಿ. ಅಫ್ಕೋರ್ಸ್ ಖಂಡಿತವಾಗ್ಲೂ ಇಂಡಿಯನ್ ಆರ್ಮಿ ದಿಟ್ಟ ಉತ್ತರವನ್ನ ಕೊಡುತ್ತೆ. ಆದ್ರೆ ಇಷ್ಟೆಲ್ಲ ಇಯರ್ ನೀವು ಈ ಸೀಸ್ಫೈರ್ ವೈಲೇಷನ್ಸ್ ನೋಡ್ತಾ ಇರ್ತೀವಿ. ಇನ್ನು ಪಹಲಗಾಂವ್ ದಾಳಿ ಬಳಿಕ ಪಾಕ್ ಈಗ ಕಂಗಾಲಾಗಿ ಹೋಗಿದೆ. ಸತತ 9 ದಿನ ಪಾಕ್ ಪಡೆಗಳು ನಿರಂತರ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿವೆ. 3300 ಕಿಲೋಮೀಟರ್ ಉದ್ದದ ಗಡಿಯಲ್ಲಿ ಪಾಕಿಗಳು 11 ಸ್ಥಳಗಳಲ್ಲೇ ಕದನ ವಿರಾಮವನ್ನು ಉಲ್ಲಂಘನೆ ಮಾಡ್ತಾ ಇರೋದು ಯಾಕೆ? ಹಾಗಾದ್ರೆ ಈ ರಿಪೋರ್ಟ್. That's my job. That's my mission. That's my problem. 10 ದಿನದಿಂದ ಪಾಕ್ ಅಪ್ರಚೋದಿತ ದಾಳಿ. ಭಾರತದ ಒಂದೇ ಏಟಿಗೆ ಎಲ್ಲವೂ ಉಡೀಸ್. Promise. I'll find you. ಕಳೆದ 10 ದಿನದಿಂದ ಪಾಕಿಸ್ತಾನ ಉದ್ದಟತನ ತೋರ್ತಾ ಇದೆ. ಸೂರ್ಯ ಮುಳುಗುತ್ತಿದ್ದಂತೆ ನಿರಂತರ ಗುಂಡಿನ ದಾಳಿ ನಡೆಸ್ತಾ ಇದೆ. ಇದೀಗ 10ನೇ ದಿನವೂ ಪಾಕಿಸ್ತಾನ ಬರೋಬ್ಬರಿ 18 ಬಾರಿ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಅಪ್ರಚೋದಿತ ಗುಂಡಿನ ದಾಳಿ ನಡೆಸ್ತಾ ಇದ್ರೆ ಭಾರತವೇನ್ ಸುಮ್ಮನೆ ಕೂತಿಲ್ಲ. ಪಾಕ್ಗೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡ್ತಾ ಇದೆ. ನಿನ್ನೆ ಕೂಡ ಪಾಕಿಸ್ತಾನ ಸುಖಾಸುಮ್ಮನೆ ಗುಂಡು ಮಳೆಗೈದಿದೆ. ನೋಡಿ ಸುಮ್ಮನಾದಂತ ಭಾರತ ತಕ್ಕ ಪಾಠವನ್ನೇ ಕಲಿಸಿದೆ. ಸೇನೆ ಆರ್ಭಟಕ್ಕೆ ಪಾಕ್ನ ಪೋಸ್ಟ್ಗಳು ಚಿಂದಿಯಾಗಿದೆ. ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿ ಪಾಕ್ ಪೆಟ್ಟು ತಿಂದಿದೆ. ಭಾರತದ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ಅಪಾರ ಪ್ರಮಾಣ ನಷ್ಟ ಆಗಿದೆ ಅಂತ ಪಾಕ್ನ ರಕ್ಷಣಾ ಇಲಾಖೆ ಹೇಳಿಕೊಂಡಿದೆ. ಪಾಕಿಸ್ತಾನಕ್ಕೆ ಗುಂಡಿನ ಮಳೆ ಸುರಿಸಲು ಸುಲಭವಾದ ಗಡಿಗಳಿವೆ. ಇಲ್ಲಿ ಮಾತ್ರ ಪಾಕ್ ತನ್ನ ಹೆಡೆ ಬಿಚ್ಚುತ್ತೆ. ಹಾಗಾದ್ರೆ ಈ ಸ್ಥಳಗಳು ಯಾವುದು ಅಂತ ನೋಡೋದಾದ್ರೆ
ಉರಿ ಸೆಕ್ಟರ್, ನೀಲಂ ಏರಿಯಾ, ಪೂಂಚ್, ಕುಪ್ವಾರ್, ಬಾರಾಮುಲ್ಲಾ, ಅಕ್ನೋರ್, ನೌಶೇರಾ, ರಜೌರಿ, ಪರ್ಗ್ವಾಲ್ ವಲಯ, ಸುಂದರ್ಬನ್ ಅಂತಾರಾಷ್ಟ್ರೀಯ ಗಡಿ ನಿಯಂತ್ರಣ ರೇಖೆ. ಈ ಭಾಗದಲ್ಲಿ ಬರೋಬ್ಬರಿ ಪಾಕ್ 18ಕ್ಕೂ ಹೆಚ್ಚು ಬಾರಿ ಕದನ ವಿರಾಮ ಉಲ್ಲಂಘಿಸಿದೆ. ಏಪ್ರಿಲ್ 22ರಿಂದಲೇ ಶುರುವಾದ ಅಪ್ರಚೋದಿತ ಗುಂಡಿನ ಮಳೆ ಈಗಲೂ ನಿಂತಿಲ್ಲ. ಭಾರತವನ್ನ ಕೆಣಕಿ ಉಳಿಯಲು ಸಾಧ್ಯನಾ? ನೋ ವೇ. ಪೆಟ್ಟು ಕೊಟ್ಟ ಮೇಲೆ ಪೆಟ್ಟು ತಿನ್ನಲೇಬೇಕು. ಅದೇ ರೀತಿ ಭಾರತ ತಕ್ಕ ಪಾಠ ಕಲಿಸ್ತಾ ಇದೆ. ಯಾವಾಗ ಬೇಕಾದರೂ ಪಾಕಿಸ್ತಾನದ ಮೇಲೆ ಮಿಲಿಟರಿ ಅಟ್ಯಾಕ್ ಆಗಬಹುದು. ಇದರಿಂದ ಪಾಕ್ ಬಲ ಮುದುರಿಕೊಂಡು ವಿಶ್ವದ ಮುಂದೆ ನಮ್ಮನ್ನ ಕಾಪಾಡಿ ಅಂತ ಬೇಡಿಕೊಳ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.